ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಕೊಲ್ಲಿ ಯುದ್ಧಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ದೇಶವಾಸಿಗಳಿಗೆ ಇನ್ನಾದ್ರೂ ಗುಡ್ ನ್ಯೂಸ್ ಸಿಗುತ್ತಾ? ಎಲ್ಲ ಏರಿಕೆ ಆಗಿರುವಂತ ಬೆಲೆ ಕಡಿಮೆ ಆಗುತ್ತಾ? ಹಾಗಾದ್ರೆ ಮತ್ತೆ ಸಿಲಿಂಡರ್ ಎಲ್ಲ ಯಥಾ ಪ್ರಕಾರ ಗ್ಯಾಸ್ ಸಿಲಿಂಡರ್ ಸಿಗೋದಕ್ಕೆ ಶುರು ಮಾಡುತ್ತಾ? ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗುತ್ತಾ? ಇದು ಜನಸಾಮಾನ್ಯರು ಈಗ ಮಾಡ್ತಾ ಇರುವಂತ ಪ್ರಶ್ನೆ. ಏರಿಕೆ ಮಾಡಿಬಿಟ್ಟಿದ್ದಾರೆ, ಬಟ್ ಈಗ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿಲ್ಲ ಅಂತ ಅಂದ್ರೆ ಜನ ರೊಚ್ಚಿಗೆ ಹೇಳೋದು ಗ್ಯಾರಂಟಿ. ಶಾಕ್ ನಲ್ಲಿರುವಂತ ಜನರಿಗೆ ಈಗಲಾದ್ರೂ ರಿಲೀಫ್ ಸಿಗುತ್ತಾ? ಅಮೆರಿಕ ಇರಾನ್ ಶಾಂತಿ ಮಾತುಕತೆ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿರೋದು. ಪೆಟ್ರೋಲಿಯಂ ಕಚ್ಚಾ ತೈಲ ಬೆಲೆಯಲ್ಲಿ 4.89% ಕುಸಿತ ಆಗಿದೆ. ಒಂದೇ ದಿನದಲ್ಲಿ 4.89% ಕುಸಿತ ಕಂಡಿದೆ ಕಚ್ಚಾ ತೈಲ ಬೆಲೆ. ಸದ್ಯ ಪ್ರತಿ ಬ್ಯಾರಲ್ ಕಚ್ಚಾ ತೈಲ ದರ 80.73 ಅಮೆರಿಕನ್ ಡಾಲರ್ಗೆ ಇಳಿಕೆಯಾಗಿರೋದು. ಹರ್ಮುಜ್ ಜಲಸಂಧಿ ಮುಕ್ತವಾಗಿರುವ ಹಿನ್ನೆಲೆಯಲ್ಲಿ ಸಾಗಣೆ ಸುಲಭ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಅನಿಲ ಸಾಗಣೆಗೆ ನಿರ್ಬಂಧ ಇರೋದಿಲ್ಲ ಇನ್ನು ಮುಂದೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಇಳಿಯುತ್ತಾ? 15 ದಿನಗಳ ಅಂತರದಲ್ಲಿ 10 ರೂಪಾಯಿ ದರ ಏರಿಕೆಯನ್ನ ಮಾಡಿತ್ತು ಕೇಂದ್ರ ಸರ್ಕಾರ. ಪಂಚ ರಾಜ್ಯ ಚುನಾವಣೆ ಮುಗಿದ ಬೆನ್ನಲ್ಲೇ ದರ ಏರಿಕೆ ಮಾಡಲಾಗಿತ್ತು. ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕಡಿತ ಮಾಡುತ್ತಾ ಹಾಗಾದ್ರೆ ಕೇಂದ್ರ ಸರ್ಕಾರ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾಕೆ ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಕಾರಣಗಳನ್ನ ಮುಂದಿಟ್ಟಿತ್ತು. ಹೌದು, ಹರ್ಮುಜ್ ಬಂದ್ ಆಗಿದೆ, ಅಲ್ಲಿಂದ ತರೋದಕ್ಕಾಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಹಡಗುಗಳು ಬರ್ತಾ ಇಲ್ಲ, ಬೇರೆ ಬೇರೆ ಕಾರಣಗಳೆಲ್ಲ ಕೇಂದ್ರ ಸರ್ಕಾರ ಜನರ ಮುಂದೆ ಇಟ್ಟಿತ್ತು. ಬಟ್ ಈಗ ಯುದ್ಧ ಸ್ಟಾಪ್ ಆಗಿದೆ, ಹರ್ಮುಜ್ ಮುಕ್ತವಾಗಿದೆ, ಓಪನ್ ಆಗಿದೆ, ಅಲ್ಲಿಂದ ಹಡಗುಗಳು ಬರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಂತಹ ಸಂದರ್ಭದಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ದರ ಏನು ಏರಿಕೆಯಾಗಿತ್ತು ಅದನ್ನ ಕಡಿಮೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಕಡಿಮೆ ಮಾಡಲೇಬೇಕು. ಯಾಕೆ ಅಂತ ಅಂದ್ರೆ ಪೆಟ್ರೋಲ್ ಡೀಸೆಲ್ ದರ ಜೊತೆಗೆ ಗೃಹ ಬಳಕೆ ಅಥವಾ ಈ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ದರ ಎಲ್ಲ ಏರಿಕೆಯಾಗಿ ಹೋಗ್ಬಿಟ್ಟಿದೆ. ಈಗ ಇಂತಹ ಸಂದರ್ಭದಲ್ಲಿ ಏನಾದ್ರೂ ಕಡಿಮೆ ಮಾಡಿಲ್ಲ ಅಂತ ಅಂದ್ರೆ ಜನ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ.